ಬೆಂಗಳೂರಿನಲ್ಲಿ ಇವತ್ತು ಕೂಡ ಫುಟ್ಪಾತ್ ಆಪರೇಷನ್ ಮುಂದುವರಿತು. ತೀವ್ರ ವಿರೋಧದ ನಡುವೆಯೂ ಕೂಡ ಇವತ್ತು ಕಾರ್ಯಾಚರಣೆಗೆ ಇಳಿದ್ರು ಅಧಿಕಾರಿಗಳು. ದಾಸರಹಳ್ಳಿ ವಿಭಾಗದ ಹೆಸರಘಟ್ಟ ಮುಖ್ಯ ರಸ್ತೆ ಸಪ್ತಗಿರಿ ಕಾಲೇಜಿನಿಂದ 8ನೇ ಮೈಲಿವರೆಗೆ ಕಾರ್ಯಾಚರಣೆ ನಡೆಯಿತು. ಇವತ್ತು ಬೆಳಗ್ಗಿನಿಂದಲೇ ಜೆಸಿಬಿ ಟ್ರ್ಯಾಕ್ಟರ್ಗಳ ಘರ್ಜನೆ ಜೋರಾಗಿತ್ತು. ಪಾದಚಾರಿ ಮಾರ್ಗದ ಮೇಲಿನ ಅಂಗಡಿಗಳನ್ನು ತೆರವು ಮಾಡೋದಕ್ಕೆ ಮುಂದಾಗಿದ್ರು ಅಧಿಕಾರಿಗಳು. ಪೊಲೀಸರ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ಇವತ್ತು ಕೂಡ ಕೈಗೊಂಡರು. ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬೀದಿ ಬದಿ ವ್ಯಾಪಾರಿಗಳನ್ನು ಮಾತನಾಡಿಸ್ತಾ ಹೋಗ್ತಾ ಇದ್ವಿ. ಅವರು ಕೂಡ ಹೇಳ್ತಾ ಇದ್ರು, ನೋಟಿಸೇ ಕೊಟ್ಟಿಲ್ಲ ನಮಗೆ ಅಂತ ಗಂಭೀರವಾದಂತಹ ವಿಚಾರಗಳನ್ನು ಹೇಳ್ತಾ ಇದ್ರು. ಸುಪ್ರೀಂ ಕೋರ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬುಲ್ಡೋಸರ್ ಕಾರ್ಯಾಚರಣೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಕೊಡಬೇಕಾದ್ರೆ ಕ್ಲಿಯರ್ ಕಟ್ ಆಗಿ ಹೇಳಿದೆ. 15 ದಿನ ಮುಂಚೆ ನೋಟಿಸನ್ನು ಕೊಡಬೇಕು, ಇಂಟಿಮೇಷನ್ ಮಾಡಬೇಕು. ಇದು ಮೊದಲು. ಎರಡನೆಯದು, 15 ದಿನ ಆದ ಮೇಲೂ ಕೂಡ ಅವರೇನಾದರೂ ಅಲ್ಲಿಂದ ತೆರಳಲಿಲ್ಲ ಅಂತಂದರೆ ಅವರಿಗೆ ಫೈನ್ ಹಾಕಬೇಕು. ಅದಾದ ನಂತರದಲ್ಲಿ ತೆರವು ಮಾಡೋದಕ್ಕೆ ಮುಂದಾಗಬೇಕು ನೀವು ಅಂತ. ಆದರೆ ಇದ್ಯಾವುದಾದ್ರೂ ಒಂದನ್ನು ಇವರು ಫಾಲೋ ಮಾಡಿದಾರಾ? ಆ ಪ್ರಶ್ನೆ ಕೂಡ ಇದೆ ಇಲ್ಲಿ ಅಧಿಕಾರಿಗಳು. ಯಾಕಂದರೆ ಅನೇಕ ಬೀದಿ ಬದಿ ವ್ಯಾಪಾರಿಗಳು ಈ ವಿಚಾರ ಹೇಳ್ತಾ ಇದ್ರು, ಇಲ್ಲ ಸವರ್ ನಮಗೆ ಇಂಟಿಮೇಷನ್ ಇರಲಿಲ್ಲ ಅಂತ. 3-4 ದಿನದ ಮುಂಚೆ ನಮಗೆ ಗೊತ್ತಾಯಿತು, ಅದು ಕೂಡ ಮೊಬೈಲ್ನಲ್ಲಿ ಅಂತ ಹೇಳ್ತಾ ಇದ್ರು. ಇನ್ನು ಮತ್ತೊಂದು ಕಡೆಯಲ್ಲಿ ಯಾರ್ಯಾರು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವರನ್ನು ಒಕ್ಕಲೆಬ್ಬಿಸುವ ಕೆಲಸ ಆಗಬಾರ್ದು. ಒಂದು ವೇಳೆ ಅವರನ್ನು ಅಲ್ಲಿಂದ ತೆರವು ಮಾಡಬೇಕು ಅಂತಂದರೆ ಮುಂಚೆನೇ ಒಂದು ಸರ್ವೆ ಮಾಡಬೇಕು. ಅಂದರೆ ಆ ರಸ್ತೆಯಲ್ಲಿ ಎಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ವೆ ಆಗಬೇಕು. ಎಲ್ಲರ ಜೊತೆಯಲ್ಲಿ ಮಾತನಾಡಬೇಕು, ಸಭೆಗಳನ್ನು ಮಾಡಬೇಕು. ಅದಾದ ನಂತರದಲ್ಲಿ ಒಂದು ಮಧ್ಯಮ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಬೇಕು. BBMP ಅಧಿಕಾರಿಗಳು ಮುಂದಾಗಬೇಕು, GB ಅಧಿಕಾರಿಗಳು. ಆದರೆ ಇದ್ಯಾವುದೂ ಕೂಡ ನಮಗೆ ಕಂಡು ಬರ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ದೀಪಾ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳ ಗೈಡ್ಲೈನ್ಸ್ ಇದೆ, 15 ದಿನ ಮುಂಚೆನೇ ಇಂಟಿಮೇಷನ್ ಕೊಡಬೇಕು, ಜೊತೆಗೆ ಸರ್ವೆ ಕೂಡ ಮಾಡಬೇಕಾಗಿತ್ತು. ಆ ರೀತಿ ಏನಾದರೂ ಮಾಡಿದಾರಾ ಅಧಿಕಾರಿಗಳು? ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಬೀದಿ ಬದಿ ವ್ಯಾಪಾರಿಗಳು ಏನು ಹೇಳ್ತಾ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ನಿನ್ನೆ ಆರಂಭವಾಗಿದ್ದಂತಹ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಇಂದು ಕೂಡ 2ನೇ ದಿನವೂ ಕೂಡ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ನಗರದ ವಿವಿಧ ಭಾಗಗಳಲ್ಲಿ ಈ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಇವರ ಭದ್ರತೆಯೊಂದಿಗೆ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಸದ್ಯ ಈಗ ಜಯನಗರ ಆಗಿರ್ಬೋದು, HSR ಲೇಔಟ್ ಆಗಿರ್ಬೋದು, ಈ ಭಾಗಗಳಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಪಾದಚಾರಿಗಳಿಗೆ ಈ ಸುಗಮ ಸಂಚಾರವನ್ನ ಕಲ್ಪಿಸುವ ಉದ್ದೇಶದಿಂದ ಈ ಫುಟ್ಪಾತ್ಗಳ ಮೇಲಿರುವಂತಹ ಅತಿಕ್ರಮಣವನ್ನ ತೆರವುಗೊಳಿಸಲಾಗ್ತಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ನಿನ್ನೆ ಮೆಜೆಸ್ಟಿಕ್ ಆಗಿರ್ಬೋದು, ಜಯನಗರ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಈ ಸುತ್ತಮುತ್ತಲಿನ ಹಲವು ಪ್ರದೇಶಗಳಲ್ಲಿ ನಡೆದಂತಹ ಕಾರ್ಯಾಚರಣೆ ಇನ್ನೂ ಕೂಡ ನಗರದ ಕೆಲ ಭಾಗಗಳಲ್ಲಿ ಅಂಗಡಿಗಳಾಗಿರ್ಬೋದು, ತಾತ್ಕಾಲಿಕ ಶೆಡ್ಗಳಾಗಿರ್ಬೋದು, ಅಥವಾ ಸೂಚನಾ ಫಲಕಗಳಾಗಿರ್ಬೋದು, ಈ ತರ ಒತ್ತುವರಿಗಳನ್ನ ತೆರವುಗೊಳಿಸಲಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನೊಂದೆಡೆ ಹಲವು ವರ್ಷಗಳಿಂದ ಇದೇ ಜಾಗದಲ್ಲಿ ವ್ಯಾಪಾರ ಮಾಡ್ತಿದ್ದಂತಹ ವ್ಯಾಪಾರಿಗಳು ಈ ಬೇರೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತೆ ಆಗ್ರಹಿಸಿ ತಮ್ಮ ಅಸಮಾಧಾನವನ್ನು ಕೂಡ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವ್ಯಾಪಾರಸ್ಥರು ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಕೆಲವೆಡೆ ಅಧಿಕಾರಿಗಳು ಮತ್ತು ವ್ಯಾಪಾರಿಗಳ ನಡುವೆ ವಾಗ್ವಾದದ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿತ್ತೆ. ಒಟ್ಟಿನಲ್ಲಿ ಈ ನಗರದ ಫುಟ್ಪಾತ್ಗಳನ್ನ ಪಾದಚಾರಿಗಳಿಗೆ ಮುಕ್ತಗೊಳಿಸುವಂತಹ ನಿಟ್ಟಿನಲ್ಲಿ GBA ನೇತೃತ್ವದ ಈ ಕಾರ್ಯಾಚರಣೆ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರದೇಶಗಳಿಗೆ ವಿಸ್ತರಿಸುವಂತಹ ಸಾಧ್ಯತೆ ಇದೆ. ಸಂತೋಷ್, ಧನ್ಯವಾದಗಳು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.